ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡ್ತಾ ಇದ್ದಾರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ರವಿಯ ರೀತಿಯನ್ನು ನೋಡ್ತಾ ಇದ್ವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಚಂದ್ರನ ಜೊತೆಗೆ ಮಾಂದಿ ಉದಿಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಜ ಹಾಗೂ ಶನೈಶ್ಚರರಿದ್ದಾರೆ. ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ಶುಕ್ರ, ಬುಧ ಹಾಗೂ ರಾಹು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಮಾಧಾನವೂ ಇದೆ, ಅಸಮಾಧಾನವೂ ಇದೆ. ಮಿಶ್ರ ಫಲ, ಶುಭಾಶುಭ ಮಿಶ್ರವಾಗಿದೆ. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀರಿನ ವಿಚಾರದಲ್ಲಿ ಸಮೃದ್ಧವಾಗಿದೆ ಅಂತೇಳಿ ಖರ್ಚು ಮಾಡೋದು ಅಥವಾ ಇನ್ನೇನೋ ಅದನ್ನು ಹಾಳು ಮಾಡೋದಲ್ಲ, ಆ ಥರದೊಂದು ಲಕ್ಷಣ ಇದೆ. ನೀರಿನ ತೊಂದರೆಯೂ ಇದೆ, ನೀರಿನ ಸಮೃದ್ಧಿಯೂ ಇದೆ, ಹುಷಾರು. ಇನ್ನು ಜೊತೆಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ನೀವು ಗಮನಿಸಬೇಕಾದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಆದಷ್ಟು ಬೇಗ ತಪಾಸಣೆ ಮಾಡಿಸಿ. ಈ ದಿವಸ ಪ್ರಾರ್ಥನೆಗೆ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಥ್ರೋಟ್ ಇನ್ಫೆಕ್ಷನ್, ಅದು ನೀರಿನಿಂದ ವಾಟರ್ ಇನ್ಫೆಕ್ಷನ್ ಆಗಿ ಸಮಸ್ಯೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಬುದ್ಧಿಬಲ ಚೆನ್ನಾಗಿರ್ತದೆ, ಯೋಚನೆ ಮಾಡಬೇಡಿ. ಈ ದಿವಸದ ಮಟ್ಟಿಗೆ ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸ. ಉಳಿದ ಹಾಗೆ ನಿಮಗೆ ವಸ್ತ್ರ ವ್ಯಾಪಾರ, ಹಾಲು ಹೈನು ವ್ಯಾಪಾರಗಳಿಗೆ ಅತ್ಯಂತ ಲಾಭ ಇದೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಹಣಕಾಸಿನ ತೊಂದರೆ ಇದೆ. ಸ್ತ್ರೀಯರು ಪ್ರಧಾನವಾಗಿ ಕುಟುಂಬದಲ್ಲಿ ಘರ್ಷಣೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನಿಮ್ಮ ರಾಶಿಯಿಂದ ವೃತ್ತಿಯ ಅಧಿಪತಿ ಲಾಭದಲ್ಲಿರೋದು ತುಂಬ ಒಳ್ಳೆಯದು. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಲಾಭ, ಉತ್ತಮವಾದ ಪ್ರಶಂಸೆ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಗಾಬರಿ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಅಥವಾ ಅನ್ನದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಆದರೆ ಆತಂಕ ಬೇಡ. ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ, ಬುದ್ಧಿಬಲ ತುಂಬ ಚೆನ್ನಾಗಿದೆ. ನಿಮ್ಮ ಹೊಸ ಕೆಲಸಗಳಿಗೆ ಅಥವಾ ನಿಮ್ಮ ಕೆಲಸಗಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ, ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಏರುಪೇರಿದೆಯಲ್ಲ, ಈ ಕಾರಣಕ್ಕಾಗಿ ದುರ್ಗಾ ಕವಚವನ್ನೇ ನೀವು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ಶುಕ್ರ ಚೆನ್ನಾಗಿದ್ದಾನೆ, ಆದರೆ ಅಷ್ಟಮದಲ್ಲಿ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಇದೆ, ಅದೇ ಪರಿಶ್ರಮ ಹೆಚ್ಚಾಗಿರ್ತದೆ. ಹೆಚ್ಚಿನ ಶ್ರಮ, ಒಬ್ಬರ ಮೇಲೆ ಹೆಚ್ಚಿನ ಹೊರೆ ಬಿದ್ದುಬಿಡುತ್ತೆ, ಅಂಥದ್ದೊಂದು ಲಕ್ಷಣ. ಮತ್ತು ಈ ದಿವಸ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಕಣ್ಣಿನಲ್ಲಿ ನೀರು ಬರೋದು, ನೀರಿನ ಬಾಧೆಯಿಂದ ತೊಂದರೆ ಉಂಟಾಗೋದು, ಈ ಥರದ್ದೊಂದು ಲಕ್ಷಣ ಇದೆ, ಸ್ವಲ್ಪ ಹುಷಾರು. ಇನ್ನು ಈ ದಿವಸ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ. ಹೀಗಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತೀರಾ. ನಾಳೆ ರಾಮನವಮಿ ಅಂತೇಳಿ ಈ ದಿವಸವೇ ನಿಮ್ಮ ಕೆಲಸಗಳೆಲ್ಲ ಚಟುವಟಿಕೆಗಳೆಲ್ಲ ಶುರುವಾಗಿಬಿಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ, ಒಳ್ಳೆಯದು ಮಾಡಿ. ಇನ್ನು ಈ ದಿವಸ ಲಾಭವೂ ಇದೆ, ಹೆಚ್ಚಿನ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದಲೇ ನೀವು ಸೂರ್ಯ ಪ್ರಾರ್ಥನೆಯನ್ನು ಅಥವಾ ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಸ್ವಲ್ಪ ಸಂದಿಗ್ಧ ವಾತಾವರಣ ಉಂಟಾಗುತ್ತೆ. ಬೌದ್ಧಿಕವಾಗಿ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ನಷ್ಟತೆ ಉಂಟಾಗುತ್ತೆ, ಅವರಿಂದಾಗಿ ನಷ್ಟ ಆಯ್ತಲ್ಲ ಅಂತ ಬೇಜಾರಾಗುತ್ತೆ. ಆದರೆ ಈ ಹಾಲು ಹೈನುಗಾರರಿಗೆ, ಧಾನ್ಯ ವ್ಯಾಪಾರಿಗಳಿಗೆ, ಪುಷ್ಪ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಡೈರಿ ಪ್ರಾಡಕ್ಟ್ ಅಂತ ಏನಿದೆ, ಆ ಸಂಬಂಧಿಸಿರ್ತಕ್ಕಂಥದ್ದು ಎಲ್ಲ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ನೀರಿನ ಲಾಭ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.